ಸಭಾ ನೋಡಿದ್ರೆ ಭಾಳಷ್ಟು ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ ಅನ್ನೋದು ಕಾಣಿಸ್ತಾ ಇದೆ. ಆಮೇಲೆ ಮತ್ತು ಸಾಕಷ್ಟು ಕಲಾವಿದರು, ಹಿರಿಯ ಕಲಾವಿದರು ತಮ್ಮನ್ನು ಬಂದು ಒಂದು ಹಾರೈಸ್ತಾ ಇದ್ದಾರೆ. ಏನು ಹೇಳ್ತೀರಾ? ಇವತ್ತು ನನ್ನ ಬರ್ತ್ಡೇ. ನಾನು ಸುಮಾರು ಒಂದು 20 ವರ್ಷದಿಂದ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಸ್ನೇಹಿತರಾದಂತಹ ಪಾಲಾಕ್ಸ್ ಅವರು ಇರ್ಬೋದು, ಅಂಜನ್ ಕುಮಾರ್ ಇರ್ಬೋದು, ನಮ್ಮ ಸೋಮಣ್ಣವರು, ಬ್ಯಾಟ್ರಿ ಕುಮಾರ, ರಾಜಶೇಖರು, ಆಮೇಲೆ ನಮ್ಮ ಗುರುಗಳಾದಂತಹ ನರಸಿಂಹಮೂರ್ತಿ ಸರು, ನಮ್ಮ ಹಿರಿಯ ಕಲಾವಿದರಾದಂತಹ ನಮ್ಮ ಪುಟ್ಟರಾಜು ಸರು, ಎಲ್ಲರೂ ಸಹ ನನಗೆ ಬರಲೇಬೇಕು, ಒಂದು ಬರ್ತ್ಡೇ ಆಚರಣೆ ಮಾಡೋಣ ಅಂತೇಳಿ ಪಾಪ ಅವ್ರ ಪ್ರೀತಿ ವಿಶ್ವಾಸದಿಂದ ನನ್ನ ಇಲ್ಲಿ ಕರೆದ್ರು. ಬಟ್ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ರಂಗಶ್ರೀ ರಂಗಸ್ವಾಮಿ ಸರು, ರಾಮಚಂದ್ರ ಸರು, ಇದು ದೊಡ್ಡ ಮನೆಯವರಾಗಿರ್ಬೋದು, ಯರಗುಂಟ ಶ್ರೀನಿವಾಸರಾಗಿರ್ಬೋದು, ಸುಮಾರು ಜನ, ರಾಜಶೇಖರ್ ಆಗಿರ್ಬೋದು, ಸುಮಾರು ನನ್ನನ್ನು ಅತಿಯಾದ ಪ್ರೀತಿಯಿಂದ ಇಲ್ಲಿ ಕಾಣ್ತಾರೆ. ಇಲ್ಲಿ ನಾನು ಸುಮಾರು 20 ವರ್ಷದಿಂದ ಕಲಾವಿದನಾಗಿದ್ದರೂ ಸಹ ನಾನು ಹೈಕೋರ್ಟ್ನಲ್ಲಿ ವೃತ್ತಿಯಲ್ಲಿದ್ದೀನಿ. ಆದರೂ ಸಹ ರಂಗಭೂಮಿಗೆ ಬಂದು ನಾನು ಇಲ್ಲಿ ರಂಗಭೂಮಿಯಲ್ಲಿ ಏನೋ ನನ್ನ ಇದರಿಂದಾಗಿ ರಂಗಭೂಮಿಯಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲರೂ ಸೇರಿ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ನನ್ನ ಬರ್ತ್ಡೇಯನ್ನು ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ನನ್ನ ಶಿರಾಷ್ಟಾಂಗ ನಮಸ್ಕಾರಗಳು. ಮುಂದಿನ ದಿನಗಳಲ್ಲೆಲ್ಲ ನಮ್ಮ ಸ್ನೇಹಿತರು ಇದ್ದೇ ಇರ್ತಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಸಹ ನಮ್ಮ ಪಾಲಾಕ್ಸ್ ಇರ್ಬೋದು, ನಮ್ಮ ಅಂಜನ್ ಕುಮಾರ್ ಸರ್ ಇರ್ಬೋದು, ಸೋಮಣ್ಣ ಇರ್ಬೋದು, ಕುಮಾರ ಬ್ಯಾಟ್ರಿ, ರವಿ, ರಾಜಶೇಖರ, ಈ ಥರ ಇನ್ನೂ ಸುಮಾರು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಅವ್ರ ಜೊತೆ ಅವ್ರು ಹೆಂಗೆ ಹೇಳ್ತಾರೆ ನಾವು ಅದೇ ಥರ ಈ ರಂಗಭೂಮಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ರಂಗಭೂಮಿ ಸೇವೆ ಮಾಡ್ಬೇಕು ಅಷ್ಟೇ ನಮ್ಮ ಕೆಲಸ. ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಸಾಯಂಕಾಲ 5:30 ಆದಮೇಲೆ ಡ್ಯೂಟಿ ಮನೆ ಇಲ್ಲ ಇದು ಬರ್ತೀವಿ ಕಲಾಕ್ಷೇತ್ರಕ್ಕೆ. ಈ ರಂಗಭೂಮಿಗೆ ಎಷ್ಟು ನಮಗೆ ಸಾಧ್ಯವಾಗುತ್ತೋ ಅಷ್ಟು ಸೇವೆ ನಾವು ಮಾಡ್ತಾ ಇರ್ತೀವಿ. ಈಗ ರಂಗಭೂಮಿ ನಿಮಗೆ ಬಂದಿದ್ದೀರಲ್ವ, ತೃಪ್ತಿ ಇದೆಯಾ ನಿಮಗೆ? ನಮಗೆ ಅತ್ಯಂತವಾದ ದೊಡ್ಡ ತೃಪ್ತಿ ಇದೆ. ಯಾಕೆಂದರೆ ನಾವು ಅಲ್ಲಿ ಕೆಲಸ ಮಾಡಿ ನಮಗೆ ಟೆನ್ಷನ್ ಇರ್ತವೆ, 108 ಈ ಕೇಸು ಅದು ಇದು ಇರ್ತವೆ. ಇಲ್ಲಿ ಬಂದು ನಾವು ಸ್ನೇಹಿತರ ಜೊತೆ ಮಾತಾಡಿ ರಂಗಭೂಮಿ ಬಗ್ಗೆ ಅಭಿನಯ ಮಾಡಿದಾಗ ರಂಗಭೂಮಿಯಲ್ಲಿ ನಮಗೆ ಸ್ವಲ್ಪ ಪ್ರಿಯ ಆಗುತ್ತೆ ಬೇಡ. ಹಂಗಾಗಿ ನಾನು ತೃಪ್ತಿದಾಯಕನಾಗಿದ್ದೀನಿ. ಮತ್ತು ತಮ್ಮ ಇನ್ನೊಂದು ಸತಿ ಪರಿಚಯ ಮಾಡ್ಕೊಂಬಿಡಿ ಸರ್. ನಾವು ರಮೇಶ್ ಅನ್ಬಿಟ್ಟು ಪಡುಲ್ಪಟ್ಟಣ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯವರು. ಇಲ್ಲಿ ಲಗ್ಗೆರೆಯಲ್ಲಿ ಇರೋದು ಲಗ್ಗೆರೆ ವಾಸಿ. ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ರಂಗಭೂಮಿಯ ಸಮಸ್ತ ಕಲಾವಿದರಿಗೆ ಧನ್ಯಪೂರ್ವಕವಾದ ನಮಸ್ಕಾರ ತಿಳಿಸ್ತೀನಿ. ಕಾರಣ ಏನು ಅಂದರೆ, ಒಬ್ಬ ಗೆಳೆಯನ ಹುಟ್ಟುಹಬ್ಬ ಇದೆಯಂತ ಗೊತ್ತಾದಾಗ ಅವರು ಹುಟ್ಟುಹಬ್ಬ ಅಂತ ಭಾವಿಸಿ ಎಲ್ಲರೂ ಕೂಡ ಸಂತಸದಿಂದ ರಮೇಶರವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ. ಕಾರಣ ಏನು ಅಂದರೆ, ಗೆಳೆಯರಲ್ಲಿ ರಮೇಶ್ ಆ ಪ್ರೀತಿನ ಸಂಪಾದನೆ ಮಾಡಿರೋದು ನಮಗೆ ಕಂಡುಬರುತ್ತೆ. ಚೆನ್ನಪ್ಪ ದುಡ್ಡಮ್ಮ ಅವರ ಸುಪುತ್ರರಾಗಿ ಹೈಕೋರ್ಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ರಮೇಶ್ರವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರಿ ನೌಕರ ಆದರೂ ಕೂಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಅನೇಕ ಪಾತ್ರಗಳನ್ನ ಮಾಡ್ತಾ ಸರಳ ಸಜ್ಜನಿಕೆಯ ಒಂದು ರೂವಾರಿಯಾಗಿ ಎಲ್ಲ ಸ್ನೇಹಿತರಲ್ಲೂ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಆ ತಾಯಿ ರಾಜರಾಜೇಶ್ವರಿ ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ. ಇನ್ನೂ ಕೂಡ ಹೆಚ್ಚೆಚ್ಚಿನ ಪಾತ್ರಗಳನ್ನು ಮಾಡಿ ಇಡೀ ರಾಜ್ಯದ ಮನೆ ಮಾತಾಗಲಿ ಅಂತ ನಾವಿಲ್ಲಿ ನೆರೆದಿರೋ ಎಲ್ಲ ಸ್ನೇಹಿತರು ನಾವು ಅವ್ರನ್ನ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ನಾವು ಏನೇ ಇದ್ದರೂ ಸ್ನೇಹಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರು ಎಲ್ಲರಿಗೂ ಹತ್ರ ಆಗ್ತಾರೆ. ಹಣಕ್ಕೆ ಬೆಲೆ ಇಲ್ಲ. ನಮ್ಮ ಹಣ ನಮ್ಮ ಜೋಬಲ್ಲಿ ಅಥವಾ ನಮ್ಮ ಮನೆಗೆ. ಸ್ನೇಹ ಅನ್ನೋದು ಎಲ್ಲರಿಗೂ ಹಂಚ್ಬೋದು, ಹಣ ಹಂಚಕ್ಕಾಗಲ್ಲ. ಸ್ನೇಹ, ಪ್ರೀತಿ, ವಿಶ್ವಾಸ ಇದನ್ನು ಎಲ್ಲರಿಗೂ ಹಂಚ್ಬೋದು. ಎಲ್ಲರ ಜೊತೆನೂ ರಮೇಶರು ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಭಾಳ ಲವಲವಿಕೆಯಿಂದ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಹಾಗಾಗಿ ನಾವು ಕಲಾವಿದರ ಪರವಾಗಿ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ರಂಗಭೂಮಿಗೆ ನಿರಂತರವಾಗಿ ನಿಮ್ಮ ಸೇವೆ ಇರಲಿ. ಅದರಲ್ಲೂ ಪೌರಾಣಿಕ ನಾಟಕಕ್ಕೆ ನೀವು ಹೆಚ್ಚಿನ ಒಂದು ಕೆಲಸ ಮಾಡಿ ಅಂತ ಹೇಳಿ
ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ನನ್ನ ಹೆಸರು ಜಲಮಂಡಲಿ ರಾಮಚಂದ್ರ ಅಂತ, ಕರುನಾಡ ರಂಗ ಕಲಾವಿದರ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಒಂದು ಒಳ್ಳೆಯ ಶುಭ ದಿನ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯ, ನಗುಮುಖದ ಸರದಾರ ಹಾಗೂ ಹೈಕೋರ್ಟ್ ರಮೇಶ್ ಅಂತ ಖ್ಯಾತರಾಗಿರ್ತಕ್ಕಂಥ ರಮೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಹೇಳ್ತಾ, ಈ ದಿನ ನಡೆದ ಈ ಸಮಾರಂಭದಲ್ಲಿ ಕೇಕ್ ಕತ್ತರಿಸಿ ಅವ್ರಿಗೆ ಶುಭ ಹಾರೈಸಿ ನಾವೆಲ್ಲ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ರಮೇಶ್ ಅವ್ರದ್ದು ಒಂದು ಸ್ವಭಾವ ಅಂದರೆ, ಇದುವರೆಗೂ ನೂರಾರು ಜನ ಕಲಾವಿದ ಜೊತೆ ಎಲ್ಲರ ಜೊತೆಲೂ ಕೂಡ ನಗುನಗ್ತಾ ಬೆರೆತು ಸರಳ ಜೀವಿಯಾಗಿ ಜೀವನ ನಡೆಸ್ತಾ ಇರತಕ್ಕಂಥ ಸರಳ ಜೀವಿ ಎಂದು ತಪ್ಪಾಗಲಾರ್ದು. ಅವರು ಇನ್ನೂ ಎಲ್ಲ ಪಾತ್ರ ವಹಿಸ್ತಾ ಇದ್ದಾರೆ. ನಾನು ನೋಡ್ದಂಗೆ ಸುಮಾರು ಪೌರಾಣಿಕ ಇದರಲ್ಲಿ ಕುರುಕ್ಷೇತ್ರ ನಾಟಕದ ಎಲ್ಲ ರೀತಿಯ ಪಾತ್ರ ಅನುಭವಿಸಿ ಪಾತ್ರ ಮಾಡಿ ಎಲ್ಲ ರೀತಿಯ ಎಲ್ಲ ಜನಪ್ರಿಯನಾಗಿದ್ದಾರೆ, ಮೆಚ್ಚುಗೆ ಗಳಿಸಿದ್ದಾರೆ. ಇನ್ನೂ ಅವರು ಇಂಥ ಹಲವಾರು ನೂರಾರು ಪಾತ್ರ ಮಾಡಿ ಇನ್ನೂ ಹೆಚ್ಚಿನ ರೀತಿಯ ಜನಪ್ರಿಯತೆ ಗಳಿಸಲಿ ಅಂತ ಹೇಳ್ತಾ, ಆ ದೇವರಲ್ಲಿ ಶುಭ ಕೋರಿ, ಆ ದೇವರಲ್ಲಿ ಇವ್ರಿಗೂ ಶುಭ ಕೋರಿ, ಇವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ.